ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ನಾನು ಇವತ್ತು ಯುಗಾದಿ ಹಬ್ಬಕ್ಕೆ ಕ್ಲೀನಿಂಗ್ ಮಾಡ್ಕೋತಾ ಇದ್ದೆ. ಅದನ್ನೇ ಶೇರ್ ಮಾಡ್ತಾ ಇದ್ದೀನಿ. ಯುಗಾದಿ ಹಬ್ಬ ಅಂದರೆ ಎಲ್ಲರೂ ಕ್ಲೀನ್ ಮಾಡ್ತಾರೆ ಅಲ್ವಾ. ಯುಗಾದಿ ಹಬ್ಬ ಅಂದರೆ ನಮಗೆ ಹೊಸ ವರ್ಷ. ಮನೆಯೆಲ್ಲ ಕ್ಲೀನ್ ಮಾಡದೆ ಹಬ್ಬ ಮಾಡೋದು ಚೆನ್ನಾಗಿರಲ್ಲ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬ ಮಾಡಬೇಕು. ಫ್ರೆಶ್ನೆಸ್ ಇರುತ್ತೆ ನಮಗೆ. ಅದಕ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಲಾಸ್ಟ್ ವೀಡಿಯೋದಲ್ಲೆಲ್ಲ ನಾನು ಶೇರ್ ಮಾಡಿದ್ದೆ ಹೇಗೆ ನಾನು ಡೀಪ್ ಕ್ಲೀನಿಂಗ್ ಮಾಡ್ಕೋತೀನಿ ಅಂತ. ನಾನು ಯಾವ್ಯಾವುದು ಶೇರ್ ಮಾಡಿರಲಿಲ್ವೋ ಅದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಸೋಫಾನೆಲ್ಲ ಕುಷನ್ಸ್ನೆಲ್ಲ ತೆಗೆದು ನಾನು ಈ ಸೋಫಾನೆಲ್ಲ ನೀಟಾಗಿ ಡಸ್ಟಿಂಗ್ ಮಾಡಿ ಒಂದು ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡಿದ್ದೀನಿ. ಎಲ್ಲ ಜೋಡಿಸ್ಕೋತೀನಿ. ಮತ್ತು ಬೆಡ್ಶೀಟ್ಸು, ಬೆಡ್ ಸ್ಪ್ರೆಡ್ಸು ಎಲ್ಲನೂ ವಾಶ್ಗೆ ಹಾಕಿದ್ದೀನಿ ನಾನು. ಎಲ್ಲ ಎಲ್ಲ ಕ್ಲೀನ್ ಆಗುತ್ತೆ. ಎಲ್ಲ ವಾಶ್ ಮಾಡಿ ಅದಾದಮೇಲೆ ನಾನು ನೋಡಿ, ಈ ಶೋಕೇಸ್ ಓಪನ್ ಶೋಕೇಸ್ ಆಗಿರೋದ್ರಿಂದ ತುಂಬ ಡಸ್ಟ್ ಆಗಿರುತ್ತೆ. ಅದಕ್ಕೆ ನಾನು ಶೋಕೇಸಲ್ಲೂ ಅಷ್ಟೇ ಎಲ್ಲ ಒಂದು ಡ್ರೈ ಬಟ್ಟೆಲೆಲ್ಲ ಒರೆಸ್ಕೊಂಡು ಡಸ್ಟಿಂಗ್ ಮಾಡಿ ಮತ್ತು ಶೋ ಪೀಸಸ್ನೆಲ್ಲ ಅಲ್ಲಿಗೆ ಜೋಡಿಸ್ಕೋತೀನಿ. ಮತ್ತು ಕಿಚನಲ್ಲಿ ನಾನು ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಅಂದರೆ, ಒಂದು ಜಗ್ಗಲ್ಲಿ ಒಂದು ಹಾಫ್ ಜಗ್ಗಷ್ಟು ನೀರು ಮತ್ತು ಲೈಝಾಲ್ 1-2 ಕ್ಯಾಪ್ಸಷ್ಟು ಲೈಝಾಲ್ನ ಹಾಕ್ಕೊಂಡು ನಾನು ಟೈಲ್ಸ್ ಮೇಲೆ ಫಸ್ಟು ಎಲ್ಲ ಲೈಝಾಲ್ನೆಲ್ಲ ಒರೆಸಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬಿಟ್ಬಿಡ್ತೀನಿ. ಆಮೇಲೆ ಒಂದು ತುಂಬ ನಿಮಗೆ ಜಿಡ್ಡಾಗಿದ್ದರೆ ಕಂಬಿ ಇದಿರುತ್ತಲ್ಲ, ಕಂಬಿ ಸ್ಕ್ರಬ್ಬರ್ ಇರುತ್ತಲ್ವ, ಅದರಲ್ಲಿ ನಾನು ಒಂದು ಸರಿ ಎಲ್ಲ ಚೆನ್ನಾಗಿ ಉಜ್ಕೊಂಡು ಆಮೇಲೆ ನೋಡಿ ಈ ಥರ ಒಂದು ಕ್ಲೀನಾಗಿರೋ ಬಟ್ಟೆಯಲ್ಲಿ ಎಲ್ಲನೂ ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ. ಆವಾಗ ನಿಮಗೆ ಟೈಲ್ಸ್ ಫುಲ್ಲು ಕ್ಲೀನ್ ಆಗುತ್ತೆ. ಸುತ್ತಲೂ ಟೈಲ್ಸ್ ಇದೆ. ಎಲ್ಲಿ ಜಾಸ್ತಿ ಕೊಳೆ ಆಗಿರುತ್ತೆ, ನಾನು ಎಲ್ಲಿ ಅಡುಗೆ ಮಾಡ್ತೀನಿ ಅಲ್ಲಿ ಸ್ವಲ್ಪ ಜಿಡ್ಡಾಗಿರುತ್ತೆ ಅಷ್ಟೇ, ಅಲ್ಲೆಲ್ಲ ನಾನು ಸ್ಕ್ರಬ್ ಮಾಡ್ಕೋತೀನಿ ಚೆನ್ನಾಗಿ. ಇನ್ನು ಬೇರೆ ಕಡೆ ಟೈಲ್ಸು, ಈ ಕಡೆ ಇರೋ ಟೈಲ್ಸ್ ಎಲ್ಲ ನಾನು ಬರೀ ಲೈಝಾಲಲ್ಲಿ ಜಸ್ಟು ಟೈಲ್ಸ್ನ ನೀಟಾಗಿ ಲೈಝಾಲ್ ನೀರಲ್ಲಿ ಒಂದು ಸರಿ ಒರೆಸಿ ಮತ್ತು ಇನ್ನೊಂದು ಕ್ಲಾತಲ್ಲಿ ಕ್ಲೀನಾಗಿ ಒರೆಸಿ ಬಿಟ್ಬಿಡ್ತೀನಿ. ಆವಾಗ ನಿಮಗೆ ಫುಲ್ ಶೈನಿಂಗಾಗಿ ಕಾಣುತ್ತೆ ಟೈಲ್ಸು. ನೀವು ಲೈಝಾಲಲ್ಲಿ ಒಂದು ಸರಿ ಸ್ಕ್ರಬ್ ಮಾಡಿ, ಲೈಝಾಲ್ ವಾಟರ್ ಹಾಕ್ಕೊಂಡು ಎಲ್ಲ ಸ್ಕ್ರಬ್ ಮಾಡಿ ಒಂದು ಸರಿ ವೆಟ್ ಕ್ಲಾತಲ್ಲಿ ಒರೆಸ್ಕೊಂಬಿಟ್ರೆ ಕ್ಲೀನಿಂಗ್ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಈಗೆಲ್ಲ ಆಗಿದೆ, ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಟೈಲ್ಸು ಅಂತ. ನಾನು ಜಾಸ್ತಿ ಜಿಡ್ಡಾಗಕ್ಕೆ ಬಿಡಲ್ಲ, ಅಲ್ಲಿಂದ ಅಲ್ಲಿಗೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅದರಿಂದ ನನಗೆ ಹಬ್ಬಕ್ಕೆ ಕ್ಲೀನಿಂಗು ತುಂಬ ಕಷ್ಟ ಅಂತ ಏನು ಅನಿಸಲ್ಲ ನನಗೆ. ನೋಡಿ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಈಗ ನಾನು ಬಾಕ್ಸ್ಗಳನ್ನು ಎಲ್ಲ ಒಂದು ಸರಿ ವೆಟ್ ಕ್ಲಾತಲ್ಲಿ ಎಲ್ಲ ನೀಟಾಗಿ ಒರೆಸಿದ್ರೆ ನನ್ನ ಕಿಚನ್ ಕ್ಲೀನಿಂಗ್ ಕಂಪ್ಲೀಟ್ ಆಗುತ್ತೆ. ಯಾಕೆ ಅಂದರೆ ನಾನು ಬಾಕ್ಸಸ್ನೆಲ್ಲ ನಾನು ಗ್ರಾಸರೀಸ್ ತೊಗೊಬಂದಾಗ ಯಾವ್ಯಾವುದು ಖಾಲಿ ಆಗಿರುತ್ತೋ ಅದನ್ನೆಲ್ಲ ವಾಶ್ ಮಾಡೇ ನಾನು ಫಿಲ್ ಮಾಡ್ಕೊಂಡಿರ್ತೀನಿ. ಅದಕ್ಕೆ ನಾನು ಜಸ್ಟು ಸೋಪ್ ವಾಟರಲ್ಲಿ ನಾನು ಅದನ್ನು ನೀಟಾಗಿ ವೈಪ್ ಮಾಡಿ ಇಟ್ಬಿಡ್ತೀನಿ. ಅದನ್ನು ನಾನು ಸ್ನಾನ ಮಾಡಾದಮೇಲೆ ಬಾಕ್ಸಸ್ನ ಒರೆಸ್ಕೋತೀನಿ. ಇದೆಲ್ಲ ಸ್ನಾನಕ್ಕೆ ಮುಂಚೆ ಆಯಿತು, ಇದೆಲ್ಲ ಕೆಲಸ ನಂದು. ಈಗ ಡಸ್ಟಿಂಗ್ ಎಲ್ಲ ಆಯಿತು, ಶೋಕೇಸ್ ಎಲ್ಲ ಕ್ಲೀನಿಂಗ್ ಆಯಿತು, ಎಲ್ಲ ಆಯಿತು. ಈಗ ಮನೆ ಒರೆಸ್ಕೋತಾ ಇದ್ದೀನಿ ನಾನು. ಮನೆಯೆಲ್ಲ ಒರೆಸಿ ಪ್ಯಾಸೇಜ್ ಎಲ್ಲ ವಾಶ್ ಮಾಡಬೇಕು. ಈಗ ಮನೆಯೆಲ್ಲ ಒರೆಸಾದ್ಮೇಲೆ ಸ್ನಾನ ಮಾಡಿಕೊಂಡು ನಾನು ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡಿ ಫಸ್ಟು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋತೀನಿ ಹಬ್ಬಕ್ಕೆ. ಅದಾದಮೇಲೆ ನಾನು ಬಾಕ್ಸಸ್ನೆಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೋತೀನಿ. ಎಲ್ಲ ಹೇಳಿದ್ನಲ್ಲ, ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡಿ ಮೇಲೆ ಹಾಕಿದ್ದಾಯಿತು. ಈಗ ನಾನು ಮನೆ ಒರೆಸಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಮತ್ತು ಕಿಚನ್ದು ಬಾಕ್ಸಸ್ನೆಲ್ಲ ನಾನು ಒಂದು ಸರಿ ಒರೆಸಿ ಇಟ್ಬಿಟ್ರೆ ನಂದು ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆಗುತ್ತೆ, ಹಬ್ಬದ ಕ್ಲೀನಿಂಗ್ ಕೆಲಸ ಕಂಪ್ಲೀಟ್ ಆಗುತ್ತೆ. ಎಲ್ಲ ನೀಟಾಗಿ ಮಾಪ್ ಮಾಡಿ ಅದಾದಮೇಲೆ ಒಂದು ಸರಿ ನಾನು ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡಿದ್ದೀನಿ, ಹೇಗೆ ಫ್ರೆಶ್ನೆಸ್ ಇದೆ ಅಂತ. ಮತ್ತು ನಾನು ಕ್ಲೀನಿಂಗಿಗೆ ಲೈಝಾಲು ಮತ್ತು ಗಂಜಲ ಮತ್ತು ಕಲ್ಲುಪ್ಪನ್ನ ಯೂಸ್ ಮಾಡ್ತೀನಿ ನಾನು ಮನೆ ಒರೆಸೋಕ್ಕೆ. ನೋಡಿ ಎಲ್ಲ ಕ್ಲೀನ್ ಆಯಿತು. ಈಗ
ಮನೆಯೆಲ್ಲ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ. ಈಗ ಸ್ನಾನ ಎಲ್ಲ ಆಯಿತು. ಫಸ್ಟು ನಾನು ದೇವ್ರ ಮನೆ ಕ್ಲೀನಿಂಗು ಮತ್ತು ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನೀವು ಹಬ್ಬದ ದಿನ ಎಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ನೀವು ಪೂಜೆ ಮಾಡಬೇಕು ಅಂದರೆ ನಿಮಗೆ ಲೇಟ್ ಆಗುತ್ತೆ. ಈ ಥರ ನೀವು ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಬೆಳಗ್ಗೆ ಬೇಗ ಪೂಜೆ ಮುಗಿದ್ರೆ ನೀವು ಬೇರೆ ಕೆಲಸಗಳನ್ನ ನಿಧಾನವಾಗಿ ಮಾಡ್ಕೋಬೋದು. ಅದಕ್ಕೆ ಫಸ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು. ಮತ್ತು ದೀಪಕ್ಕೆ ಬತ್ತಿ, ಗೆಜ್ಜೆ ವಸ್ತ್ರ ಎಲ್ಲನೂ ನಾನು ಫೋಟೋಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಈ ಕೆಲಸಗಳೆಲ್ಲ ಆದಮೇಲೆ ನಾನು ಈಗ ಬಾಕ್ಸ್ಗಳನ್ನ ನೀಟಾಗಿ ಎಲ್ಲ ಅದನ್ನು ಅಷ್ಟೇ ನೀವು ಲೈಸಾಲ್ ನೀರಲ್ಲಿ ಇಲ್ಲದಿದ್ದರೆ ಸ್ವಲ್ಪ ನೀರಿಗೆ ವಿಮ್ ಲಿಕ್ವಿಡ್ನ ಆ್ಯಡ್ ಮಾಡಿಕೊಂಡು ಒಂದು ಕ್ಲೀನಾಗಿರೋ ಕ್ಲಾತಲ್ಲಿ ಬಾಕ್ಸಸ್ನೆಲ್ಲ ನೀವು ಈ ಥರ ಒರೆಸ್ಕೊಂಡ್ಬಿಟ್ರೆ ನಿಮಗೆ ಬಾಕ್ಸಸ್ ಎಲ್ಲ ಕ್ಲೀನ್ ಆಗಿಬಿಡತ್ತೆ. ಎಲ್ಲ ಬಾಕ್ಸ್ಗಳನ್ನೂ ನಾನು ಆ ಥರನೇ ಒರೆಸಿ ಈಗ ಜೋಡಿಸ್ಕೊಂಡ್ಬಿಟ್ರೆ ನನ್ನ ಕಿಚನ್ ಕ್ಲೀನಿಂಗು ಕಂಪ್ಲೀಟ್ ಆಯಿತು. ಮತ್ತು ನಾನು ಬಾಕ್ಸಸ್ ಜೋಡಿಸಿರ್ತೀನಲ್ಲ ಅಲ್ಲೂ ಅಷ್ಟೇ ಎಲ್ಲ ನೀಟಾಗಿ ಡಸ್ಟಿಂಗ್ ಮಾಡಿ ಒರೆಸ್ಕೊಂಡು ಆಮೇಲೆ ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಕೋತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.